ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸಂದಿರತಕ್ಕಂಥ ಮೃತ್ಯುಂಜಯ ಸ್ವಾಮಿಗಳ ಪಾದವಿಂದಾರಗಳಿಗೆ ನೆನೆಸುತ್ತಾ ಈ ಕಾರ್ಯಕ್ರಮ ಬಂದಿರೋ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ನಾವೆಲ್ಲ ಮೂಲತಃ ಹಳ್ಳಿ ಗಾಡಿಯಿಂದ ಬಂದಿರುವಂಥವ್ರು, ನಾವೆಲ್ಲ ವಿಲೇಜ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರುವಂಥವ್ರು. ನಮ್ಮ ಪರಿಸ್ಥಿತಿಯನ್ನ ನಾವು ತೆರೆ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ನಾನು ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿ ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದಂಗೆ ನಮಗೂ ಒಂದು ಆಸೆ ಆಕಾಂಕ್ಷೆ ಇದು ಚಿಕ್ಕದ್ರಿಂದ ಇತ್ತು. ಸಣ್ಣ ಪುಟ್ಟ ಡ್ರಾಮಾಗಳನ್ನ ಮಾಡ್ತಾ ಇದ್ವಿ. ಸರಿ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನ್ ಸಿನಿಮಾ ಮಾಡೋದು, ಎಲ್ಲಾ ತರ ಸಿನಿಮಾನು ಬಂದಿದೆ. ನಮ್ಮ ನಿಜ ಜೀವನದಲ್ಲಿ ಈಗ ವಾಸ್ತವ ಏನ್ ನಡೀತಾ ಇದೆ ಈ ಸಮಾಜದಲ್ಲಿ ಅದನ್ನೇ ಯಾಕೆ ನಾವು ತೋರಬಾರ್ದು ಅಂತ ಯೋಚನೆ ಮಾಡಿ ನಾನು ನಮ್ಮ ನಿರ್ದೇಶಕರಲ್ಲಿ ಕೇಳ್ಕೊಂಡೆ, ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಾನು MSc ಸಿರಿಕಲ್ಚರ್ ಮಾಡಿದ್ದೀನಿ, ನನಗೆ ಊರಲ್ಲೇ ಇರಬೇಕು ಅಂತ ಆಸೆ, ಸಿರಿಕಲ್ಚರ್ ಮಾಡಬೇಕು, ವ್ಯವಸಾಯ ಮಾಡಬೇಕು, ಅಪ್ಪ ಅಮ್ಮನ ಜೊತೆಲಿ ಇರಬೇಕು ಅಂತ ಆಸೆ. ಆದ್ರೆ ಪರಿಸ್ಥಿತಿ ನಮ್ಮನ್ನ ಬಿಡ್ತಾ ಇಲ್ಲ. ಹೇಗ್ ಬಿಡ್ತಾ ಇಲ್ಲ ಅಂತಂದ್ರೆ, ಇವತ್ತು ಒಬ್ಬ ಯುವಕ ವಿದ್ಯಾಭ್ಯಾಸವನ್ನ ಮುಗಿಸಿದ ತಕ್ಷಣ ಅವನ ತಲೆಯಲ್ಲಿ ಬರುತ್ತೆ, ನಾನು ಹಳ್ಳಿಲಿ ಇರಬಾರ್ದು, ನಾನು ಪಟ್ಟಣಕ್ಕೆ ಹೋಗ್ಬೇಕು, ನಾನು ಓದಿರೋದೇ ಅದಕ್ಕೆ, ನಾನು ಇವಾಗ ಡಿಗ್ರಿ ಪಡೆದಿರೋದೇ ನಾನು ಪಟ್ಟಣಕ್ಕೆ ಹೋಗಿ ನಾನು ದುಡಿಮೆ ಮಾಡಬೇಕು, ಹಳ್ಳಿಲಿ ಇದ್ರೆ ಏನು ಆಗಲ್ಲ ಅಂತನ್ನುವಂಥದ್ದು ಅವನ ತಲೆಯಲ್ಲಿ ಇರ್ತದೆ. ಇವತ್ತಿನ ಪರಿಸ್ಥಿತಿಲಿ ಅಕಸ್ಮಾತ್ ಅವನೇನಾದ್ರೂ ಮನಸ್ಸನ್ನ ಚೇಂಜ್ ಮಾಡಿ, ಇಲ್ಲ ನಾನು ಇಲ್ಲೇ ಇರಬೇಕು, ನನ್ನ ವಯಸ್ಸಾದ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು, ಹಳ್ಳಿನೇ ಭಾರತ ಒಂದು ಹಳ್ಳಿಗಳ ದೇಶ, ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ ನಿಟ್ಟಿಂದ ಅವನೇನಾದ್ರೂ ಹಳ್ಳಿಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಪ್ಪ ಅಮ್ಮ ಬಿಡಲ್ಲ. ಯಾಕೆ ಅಂದ್ರೆ ಅಕ್ಕಪಕ್ಕದವರು ಸುಮ್ಮನೆ ಅವ್ರ ಅಪ್ಪ ಅಮ್ಮನ್ ಬಿಡಲ್ಲ. ಯಾಕೆ ನಿನ್ ಮಗ ಓದಿದಾನೆ ಸಿಟಿಗೆ ಹೋಗಿಲ್ಲ, ಯಾಕೆ ಅವನಿಗೇನು ಪಾಸ್ ಆಗಿಲ್ವಾ, ಇಲ್ಲ ಅವನು ಕೆಲಸ ಸಿಕ್ಕಿಲ್ವಾ, ಇಲ್ಲ ಅವನು ಪಟ್ಟಣದಲ್ಲಿ ವಾಸ ಮಾಡಕ್ಕೆ ಅನ್ಫಿಟ್ಟ, ಈ ತರದ್ದು ಸುಮಾರು ಪ್ರಶ್ನೆಗಳು ಅವ್ರಿಗೆ ಕಾಡಕ್ ಶುರು ಮಾಡಿ ಅವರು ಆ ಮಾತುಗಳನ್ನ ಕೇಳಿಸ್ಕೊಳಕ್ ಆಗ್ದಿರ ದಯವಿಟ್ಟು ಪಟ್ಟಣಕ್ಕೆ ಹೋಗಪ್ಪ, ನೀ ಅಲ್ಲೇನಾರ ಕೆಲಸ ಮಾಡೋ ಅಂತ ಹೇಳುವಂತ ಸಂಪ್ರದಾಯ ಇವತ್ತಿನ ಪರಿಸ್ಥಿತಿಲಿ ಇದೆ. ಅಕಸ್ಮಾತ್ ಅಪ್ಪ ಅಮ್ಮ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅಕ್ಕಪಕ್ಕದವ್ರಂತೂ ಸುಮ್ಮನೆ ಬಿಡಲ್ಲ. ಏನೋ ಓದೋನೆ ಅಂತಂತ ಏನಿಲ್ಲಪ್ಪ, ಯಾಕೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿಲ್ಲ, ಎಲ್ಲ ಫೇಲ್ ಆಗಿರ್ಬೇಕು, ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾನೆ, ಕೆಲಸ ಸಿಕ್ಕಿರ್ ಇಲ್ಲೇ ಹಾಕಿರುನು ಅಂತನ್ನುವಂತ ವಾತಾವರಣ ಅಲ್ಲಿ ಬರುತ್ತೆ. ಅಕಸ್ಮಾತ್ ಊರವ್ರು ಒಪ್ಕೊಂಡ್ರು, ಹುಡುಗಿ ಮದುವೆ ಆಗುವಂತ ಹುಡುಗಿ ಒಂದು ಹುಡುಗನ ಇಷ್ಟಪಡ್ಬೇಕು ಅಂದ್ರೆ ಅವಳ ಕಾನ್ಸೆಪ್ಟ್, ಅವಳ ತಲೆಯಲ್ಲಿ ಇರೋದು ನಾನು ಲವ್ ಮಾಡುವಂತ ಹುಡುಗ ಅಥವಾ ಮದುವೆ ಆಗುವಂತ ಹುಡುಗ ಪಟ್ಟಣದಲ್ಲಿ ಇರ್ಬೇಕು, ಯಾವ್ದಾದ್ರು ಕೆಲಸದಲ್ಲಿ ಇರ್ಬೇಕು, ಹಳ್ಳಿಲಿ ಇರೋ ಈ ಸವಾಸ ಬೇಡ, ಹಳ್ಳಿಲಿ ಇರೋರ್ನ ನಾನು ಮದುವೆ ಆಗ್ಬಾರ್ದು ಅಂದ್ರೆ ರೈತ ಮಾಡುವಂತವ್ರನ್ನ ನಾನು ಮದುವೆ ಆಗ್ಬಾರ್ದು, ಅವ್ನು ಪಟ್ಟಣದಲ್ಲಿ ಇರ್ಬೇಕು ಅಂತ ಅನ್ನೋದು ಅವಳ ತಲೆಯಲ್ಲಿ ಇರ್ತದೆ. ಇದು ಚೇಂಜ್ ಆಗ್ಬೇಕು. ಅಕಸ್ಮಾತ್ ಹುಡುಗಿ ಒಪ್ಕೊಂಡ್ರು, ಲವ್ ಏನಾರ ಬಿದ್ದು ಹುಡುಗಿ ಒಪ್ಕೊಂಡ್ರು, ಹುಡುಗಿ ಅಪ್ಪ ಅಮ್ಮ ಒಪ್ಪಲ್ಲ. ಯಾಕೆಂದ್ರೆ ನನ್ನ ಅಳಿಯ ಪಟ್ಟಣದಲ್ಲಿ ಇದ್ದಾನೆ ಅಂತ ಅವ್ನ 4 ಜನತೆಯಲ್ಲಿ ಹೇಳ್ಕೋಬೇಕು. ಸೊ ಇದೆಲ್ಲ ಕಾನ್ಸೆಪ್ಟು ಆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಇವತ್ತು ಹಳ್ಳಿಲಿ ವಿದ್ಯಾವಂತ ಯುವಕರುಗಳು ಇದ್ರೆ ಹಳ್ಳಿ ತಾನಾಗಿದ್ದು ಉದ್ಧಾರ ಆಗುತ್ತೆ, ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ನಿರ್ದೇಶಕರಿಗೆ ಹೇಳಿದೆ, ಸ್ವಾಮಿ ಈ ತರ ಇದೆ, ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಎಲ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಕೂತ್ ನೋಡುವಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಕೇಳಿದಾಗ ಅವ್ರು ಬಹಳ ಅಚ್ಚುಕಟ್ಟಾಗಿ ಕಥೆಯನ್ನ ಮಾಡಿದ್ರು. ಅವ್ರೇನ್ ಕಥೆಯನ್ನ ಮಾಡಿ ನನ್ನನ್ನ ನಾಯಕ ನಟ ಅಂತ ಮಾಡಿದ್ರು, ನನ್ನ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬುವಂತ ಕೆಲಸವನ್ನ ನಾನು ಮಾಡಿದ್ದೀನಿ. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ಪರಭಾಸ ಚಿತ್ರಗಳ ಈ ಒಂದು ಪೈಪೋಟಿಯಲ್ಲಿ ನಂಗೆ ಸುಮಾರು ಜನ ಹೇಳ್ತಾ ಇದ್ರು, ಏನಪ್ಪಾ ಈ ಕಾಲದಲ್ಲೂ ನೀವು ಈ ಕನ್ನಡ ಸಿನಿಮಾನ ಈ ತರ ಮಾಡಿದಿರಲ್ಲ, ಯಾರು ನೋಡ್ತಾರೆ ಅಂತ ಅನ್ನೋದೇನೋ ಅವ್ರ ತಲೆಯಲ್ಲಿದೆ. ಆದ್ರೆ ನಾನು ಹೇಳ್ತೀನಿ, ನಮ್ಮ ಕನ್ನಡಿಗರು ಮನ್ಸು ಮಾಡಿದ್ರೆ ನೈಟ್ ಒಬ್ಬನ ಹೀರೋನು ಮಾಡ್ತಾರೆ, ಜೀರೋನು ಮಾಡ್ತಾರೆ. ಬೇರೆ ಭಾಷೆನೇ ಇದನ್ನ ಪ್ರೋತ್ಸಾಹ ಮಾಡ್ಬೇಕಾದ್ರೆ ನಮ್ಮ ಹುಡುಗ, ನಮ್ಮ ಹಳ್ಳಿ ಹುಡುಗ, ನಮ್ಮ ರೈತನ ಮಗ ಈ ತರ ಸಿನಿಮಾ ಮಾಡಿರ್ಬೇಕಾ, ನಾವ್ಯಾಕೆ ಪ್ರೋತ್ಸಾಹ ಮಾಡಬಾರ್ದು ಅಂತ ಅನ್ನೋದನ್ನ ನಿರ್ಧಾರ ಮಾಡಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿದ್ರೆ ಖಂಡಿತ ನನ್ನಂತ ಕಲಾವಿದರು ಬೆಳೀತಾರೆ, ಈ ಒಂದು ಮತ್ತೆ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳೀತಾರೆ. ಒಬ್ಬ ನಿರ್ಮಾಪಕರು ಬೆಳೆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಆಗುತ್ತೆ. ಸೊ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ
ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮಂತ ಕಲಾವಿದರನ್ನ ಬೆಳೆಸಕ್ಕೆ ತಾವು ಡೈರೆಕ್ಟಾಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಹಕಾರ ಇದ್ರೆ ನಾವು ಖಂಡಿತ ಬೆಳಿತೀವಿ. ನಾನು ಬೆಳೆದ್ರೆ ಪ್ರೊಡ್ಯೂಸರ್ ಬೆಳೀತಾರೆ, ಉದ್ಯಮ ಬೆಳೀತದೆ, ಕನ್ನಡ ಬೆಳೀತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೌದು ಸರ್, ಮೊದಲನೇ ಚಿತ್ರ. ನಾನೊಂದು ಟ್ರೈನಿಂಗ್ ಕ್ಲಾಸ್ ಮಾಡಿದೆ ಬಹಳ ವರ್ಷಗಳ ಹಿಂದೆ. ಸ್ವಾಮಿ, ರಂಗಭೂಮಿ ಅಂದ್ರೆ ಊರಲ್ಲಿ ನಮ್ದೊಂದು ಪೌರಾಣಿಕ ಹಳ್ಳಿಗಳ ಕಡೆ ನಾಡ್ತೀವಲ್ಲ ಸರ್, ಆ ದಕ್ಷ ಯಜ್ಞ ಅಥವಾ ವೀರಭದ್ರನ ಅವತಾರ ಅದರಲ್ಲಿ ವೀರಭದ್ರನ ಪಾತ್ರ ಮಾಡಿದೆ. ಒಂದ್ಸಲ ಬಣ್ಣ ಹಾಕಿದ್ಮೇಲೆ ಆ ಹುಚ್ಚು ಬಿಡಲ್ದು, ಆ ಸಣ್ಣದಾರು ಆಗಿರ್ಲಿ ದೊಡ್ಡದಾರು ಆಗಿರ್ಲಿ, ಮಾಡ್ಬೇಕು ಅಂತ ಅನ್ನೋದು ಬಂತು, ಮಾಡಿದ್ದೀನಿ ಸರ್. ಎಲ್ಲ ಇದೆ, ಎಲ್ಲ ಇದೆ. ಎಲ್ಲ ಹೇಳ್ಬಾರ್ದು ಅಂತ ಹೇಳಿದ್ರು ನಮ್ ಡೈರೆಕ್ಟ್ರು, ಆದ್ರೆ ಮಾಹಿತಿ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಏನ್ ಹೇಳಲ್ ನಾವು ಮಾಡಿದೀವಿ ಅಂತ ಅನ್ನೋದನ್ನ ತಮ್ಗೆ ಹೇಳ್ದೆ ಇನ್ಯಾರಿಗೆ ಸರ್. ತಾವ್ ಹೇಳಿದ್ರೆ ತಾನೇ ಥಿಯೇಟರ್ ಜನ ಬರೋದು. ಅದಕ್ಕೆ ತಾವು ಹೇಳ್ಬಿಟ್ಟಿದೆ. ಇದು ಸತ್ಯ ಏನಿದೆ ಇವತ್ತು ವಾಸ್ತವತೆ, ಆ ವಾಸ್ತವತೆ ಎಳೆಯನ್ನ ಇಟ್ಕೊಂಡು ನಾವು ಮಾಡಿದೀವಿ. ಕುಟುಂಬ ಸಮೇತ ಯಾವುದೇ ಮುಜುಗರ ಇಲ್ಲದೆ ಸಿನಿಮಾವನ್ನ ನೋಡ್ಬೋದು, ಅದೊಂದು ಭರವಸೆ. ಬಂದು ಏನ್ ಥಿಯೇಟರ್ ಅಲ್ಲಿ ಕೂತ್ಕೋತಾರೆ, ಹೊರಗಡೆ ಬಂದಾಗ ಒಂದು ಸಾರ್ಥಕ ಮನೋಭಾವನೆಯಿಂದ ಆಚೆಗೆ ಬರ್ಬೇಕು. ಸತ್ಯ ಇದು ನನ್ನ ಜೀವನದಲ್ಲಿ ನಡೆದಿತ್ತು, ನಮ್ಮೂರಲ್ಲಿ ನಡೀತಾ ಇದೆ, ಇವತ್ತು ಈ ಹಳ್ಳಿಗಾಡಲ್ಲಿ ಇದು ಸತ್ಯ ನಡೀತಾ ಇದೆ ಅಂತ ಅನ್ನುವಂಥದ್ದು ಪ್ರತಿಯೊಬ್ಬರು ಇದನ್ನ ಫೀಲ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಸರ್. ಬಂಗಾರದ ಮನುಷ್ಯ ಚಿತ್ರ ನೋಡಿ ಎಷ್ಟೋ ಜನ ಬದಲಾಗಿದ್ದಾರೆ. ನಾನ್ ಭಾವಿಸಿದ್ದೀನಿ ನನ್ನ ಸಿನಿಮಾ ನೋಡಿ ಅಟ್ಲೀಸ್ಟ್ 10ರಿಂದ ಕೆಲವು ಮಂದಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಆದ್ರೆ ಅದ್ ನಮ್ಗೆ ಸಂತೋಷ. ಸರ್, ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಅದನ್ನ ನೀವು ಕರೆಕ್ಟ್ ವೇ ಅಲ್ಲಿ ತೋರಿದ್ರೆ, ಹಳ್ಳಿಲಿದ್ರು ನೀನ್ ಸುಖವಾಗಿರ್ಬೋದಮ್ಮ ಅಂತ ಈ ಸಿನಿಮಾ ನೋಡಿ ಕಲಿ ಅಂತಂದ್ರೆ ಆದ್ರೆ ದಯವಿಟ್ಟು ಇರ್ಬೋದು ಸರ್, ಬದಲಾಗ್ಬೋದು. ಥ್ಯಾಂಕ್ ಯು.